ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಜೊತೆಗೆ ಅವರ ಬಾಮೈದ ಹೀಗೆ ಇವು 5 ಜನಗಳ ಮೇಲೆ ಇವತ್ತು ಮೈಸೂರಿನ ಲೋಕಾಯುಕ್ತ SP FIR ಮಾಡುವಂಥದ್ದು ಬಹುತೇಕ ನಿಶ್ಚಿತವಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು FIR ದಾಖಲಾಗ್ಬೋದಾ? ಹೌದು ಸರ್, ಇವತ್ತು FIR ದಾಖಲು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಇವತ್ತೇನು ನಿನ್ನೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ, ಆದೇಶ ಪ್ರತಿನ ತೊಗೊಂಡು ನಾನು ದೂರಜನ ಕೊಟ್ಬಿಟ್ಟು FIR ಮಾಡೋದಕ್ಕೆ ಇವತ್ತು ಮನವಿ ಮಾಡ್ಕೊಳ್ತೀನಿ. ಇವತ್ತು ಮಾಡಬೇಕಾಗತ್ತೆ ಅವರು, ಯಾಕೆಂದರೆ ನ್ಯಾಯಾಲಯ ಆದೇಶ ಮಾಡೋದನ್ನ ನಾನು ತಿರಸ್ಕಾರ ಮಾಡೋಕ್ಕೆ ಬರೋದಿಲ್ಲ. ಸೊ ಇವತ್ತು FIR ಆಗುತ್ತೆ. ಅಲ್ಲಿಗೆ ನೀವು ಮತ್ತೊಂದು ದೂರ ಏನಾದ್ರು ಕೊಡಬೇಕಾ ಅಥವಾ ಮತ್ತು ಮನವಿ ಏನಾದ್ರು ಸ್ವಲ್ಪ ಬೇಕಾ ಅಥವಾ ಅವರೇ ಮಾಡ್ಕೊಬೋದೇ? ಸರ್ ಇಲ್ಲ ಸರ್, ನಾವು ಏನು ಮಾನ್ಯ ನ್ಯಾಯಾಲಯಕ್ಕೆ ಖಾಸಗಿ ದೂರ ಅರ್ಜಿ ಸಲ್ಲಿಸಿದ್ವಿ, ಆ ದೂರ ಅರ್ಜಿ ಪ್ರತಿ ಮೇಲೆ ಅವರು FIR ಮಾಡಬೇಕು. ಅಲ್ಲ, ಈಗ ಮತ್ತೆ ನೀವು ಹೋಗಿ ಕೊಡಬೇಕಾ ಆರ್ಡ್ರನ್ನ? ಹೌದು ಸರ್, ಇಲ್ಲ ನ್ಯಾಯಾಲಯದಿಂದ ಬರೋ ತುಂಬ ತಡ ಆಗಿರೋದ್ರಿಂದ ಸೊ ಇವತ್ತು ನಾನೇ ನೇರವಾಗಿ ಹೋಗಿ FIR ದಾಖಲು ಮಾಡೋಕ್ಕೆ ಇವತ್ತು ಮನವಿ ಮಾಡ್ಕೊಳ್ತೇವೆ. ನಿಮ್ಮ ಕೈಗೆ ಇನ್ನು ಆರ್ಡರ್ ಕಾಪಿ ಬಂದಿದೆ? ಸರ್ ಎಲ್ಲ ಅದು ಇವತ್ತು ಬರುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಈ ಕೋರ್ಟಿಂದ ಏನು ಆದೇಶ ಇದೆ ಅದನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಮಾನ್ಯ ಆದೇಶ ಇದೆ. ಹಾಗಾಗಿ ಅದನ್ನೇ ಪರಿಗಣಿಸಿ FIR ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇವೆ. ಅಂದರೆ ಇವತ್ತು ಮತ್ತೆ ನೀವು ಮೈಸೂರು ಲೋಕಾಯುಕ್ತ ಕಚೇರಿ ಬರ್ತೀರಿ? ಹೌದು ಸರ್, ಈಗ ಯಾರ್ಯಾರು ಯಾವ್ಯಾವ ಅಂದರೆ A1 A2 ಯಾರ್ಯಾರು? ಸೊ ಮೊದಲನೇ ಆರೋಪಿಯಾಗಿ ಸಿದ್ದರಾಮಯ್ಯ ಅವರು ಬರ್ತಾರೆ, ಎರಡನೇ ಆರೋಪಿಯಾಗಿ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರು ಬರ್ತಾರೆ. ಸೊ ಮೂರನೇ ಆರೋಪಿಯಾಗಿ ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬರ್ತಾರೆ. ಸೊ ನಾಲ್ಕನೇ ಆರೋಪಿಯಾಗಿ ದೇವರಾಜ್ ಅವರು ಬರ್ತಾರೆ. ಸೊ ಇತರರು 5 ಆರೋಪಿಗಳಾಗ್ತಾರೆ. ಓಕೆ, ಅಲ್ಲಿಗೆ ಇವತ್ತು ನಿಮ್ಮ ಪ್ರಕಾರವಾಗಿ ಅವರು FIR ಮಾಡಲೇಬೇಕು? ಖಂಡಿತವಾಗ್ಲೂ ಮಾಡಲೇಬೇಕು ಸರ್, ಯಾಕಂದರೆ ನ್ಯಾಯಾಲಯದ ಆದೇಶದಿಂದ ಮಾಡಲೇಬೇಕಾಗುತ್ತೆ. ಅವರು ನ್ಯಾಯಾಲಯ ಆದೇಶನ ಉಲ್ಲಂಘನೆ ಮಾಡೋಕ್ಕೆ ಬರೋಲ್ಲ. ಸರ್, ಈಗ ಪ್ರಮುಖವಾಗಿ ಯಾವ್ಯಾವ ಸೆಕ್ಷನ್ ಮೇಲೆ ಆಗ್ಬೋದು, ಏನು ಡೈರೆಕ್ಷನ್ಸ್ ಇದೆ ಸರ್? IPC ಸೆಕ್ಷನಲ್ಲಿ ಬರ್ತದೆ, ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ಬರ್ತದೆ, ಮತ್ತು ಬೆನಾಮಿ ಕಾಯ್ದೆಯಲ್ಲಿ ಬರ್ತದೆ. ಈಗ 3-4 ಇದರಲ್ಲಿ ಬರ್ತದೆ. ಹಲವಾರು ಅದರಲ್ಲಿ ಬರ್ತಕ್ಕಂಥ ಹಲವಾರು ಕಲಂಗಳು ಕೂಡ ಅಳವಡಿಸ್ಕೊಂಡು ಅವ್ರಿಗೆ FIR ದಾಖಲು ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ನಿನ್ನೆ ಕೂಡ ಲೋಕಾಯುಕ್ತರು ಆಫ್ ದ ರೆಕಾರ್ಡಲ್ಲಿ ಹೇಳ್ತಾಯಿದ್ರು ನಮ್ಮ ಕೈಗೆ ಇನ್ನೂ ಆದೇಶಗಳು ಬಂದಿಲ್ಲ, ನನ್ನ ಕೈಗೆ ಬಂದ ನಂತರದಲ್ಲೇ ಮುಂದಿನ ಸ್ಟೆಪ್ಪನ್ನು ತೆಗೆದುಕೊಳ್ತೀವಿ. ಅದೇ ಇವತ್ತು ತಗೊಂಡು ನಾನು ಕೊಡ್ತೀನಲ್ಲ, ಇವತ್ತು ಏನು ನ್ಯಾಯಾಲಯದ ಆದೇಶ ಇದೆ ಅದು, ಮತ್ತು ನನ್ನ ದೂರ ಅರ್ಜಿ ಖಾಸಗಿ ದೂರ ಅರ್ಜಿ ಇದೆ, ಎರಡನ್ನೂ ಕೂಡ ತೊಗೊಂಡು ಕೊಟ್ಟು FIR ದಾಖಲು ಮಾಡೋಕ್ಕೆ ಮನವಿ ಮಾಡ್ಕೊಳ್ತೀನಿ. ನೀವು ಹೈಕೋರ್ಟ್ನ ಆರ್ಡರನ್ನು ಕೊಡ್ತಾ ಇದ್ದೀರಾ ಅಥವಾ ಜನಪ್ರತಿನಿಧಿ ನ್ಯಾಯಾಲಯದ? ಇಲ್ಲ, ಜನಪ್ರತಿನಿಧಿ ನ್ಯಾಯಾಲಯದ. ಜನಪ್ರತಿನಿಧಿ. ಹೌದು, ಅವರಿಗೆ ಹೈಕೋರ್ಟಿಂದ ಆದೇಶ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಮೊಕದ್ದಮೆ ದಾಖಲು ಮಾಡೋಕ್ಕೆ ಆದೇಶ ಮಾಡೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಸೊ ಅದರ ಆದೇಶನ ತೊಗೊಂಡೋಗಿ ನಾನು ಇವತ್ತು ಅವರಿಗೆ ಭೇಟಿ ಮಾಡ್ತಾ ಇದ್ದೆ. ಇವತ್ತು ಎಷ್ಟು ಗಂಟೆಗೆ ಭೇಟಿ ಮಾಡಿ? ಅದು ನೋಡ್ಬೇಕು ಸರ್. ಈಗ ನನಗೆ ಬೇರೆ ಕೋರ್ಟ್ ಕೆಲಸ ಇದೆ, ಮತ್ತು ಅವರು SP ಅವ್ರು ಯಾವಾಗ ಸಿಗ್ತಾರೆ ತಿಳ್ಕೊಂಡು ಆ ಸಮಯಕ್ಕೆ ಹೋಗ್ತಾರೆ. ನಿಮ್ಮ ಕೈಗೆ ಆದೇಶ ಪ್ರತಿ ಯಾವಾಗ ಸಿಗುತ್ತೆ ಸರ್? ಅದು ಹೇಳಲ್ಲ, ಅದು ದೃಢೀಕೃತ ಪ್ರತಿ ಬೇಕು ಅಂತೇನಿಲ್ಲ. ಸೊ ಈ ಕೋರ್ಟಿಂದ ಏನು ಆದೇಶ ಇದೆ ಅದನ್ನೇ ತೊಗೊಂಡೋಗಿ ಕೊಟ್ಟರು ಕೂಡ ಅವರು FIR ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಈಗ ನಮ್ಮಲ್ಲಿ ಅಂದರೆ ನಮಗೂ ಸಿಗ್ತಾ ಇದೆ, ಕಂಪ್ಯೂಟರಲ್ಲಿ ಸಿಗ್ತಾ ಇರುವಂಥ ಈ ಪ್ರತಿ ಅಷ್ಟೇ ಸಾಕದು? ಹೌದು ಸರ್, ಅದನ್ನು ಕೂಡ ಪರಿಗಣಿಸಲೇಬೇಕು ಅಂತೇಳಿ ನ್ಯಾಯಾಲಯದ ಆದೇಶ ಇದೆ. ಸೊ ಅದನ್ನು ನಿರಾಕರಿಸಕ್ಕೆ ಬರೋದಿಲ್ಲ ಅವರು. ಅಲ್ಲಿಗೆ ಸೀಲ್ ಆಗಬೇಕು, ಸೈನ್ ಆಗಿರಬೇಕು ಅನ್ನೋ? ಖಂಡಿತ ಇಲ್ಲ ಸರ್. ಅಲ್ಲಿಗೆ ಈಗ ಈಗ ಸಾರ್ವಜನಿಕವಾಗಿ ಲಭ್ಯವಿರುವಂತಹ ಆದೇಶ ಪ್ರತಿನೇ ಸಾಕು ಅಂತ? ಹೌದು ಸರ್, ಅದರ ಮೇಲೆ FIR ಮಾಡ್ಬೋದು, ಅವರು ಮಾಡಲೇಬೇಕು. ಓಕೆ. ಸೊ ಅದು ನಿರಾಕರಿಸಕ್ಕೆ ಬರೋದಿಲ್ಲ. ಸರ್, ಈಗಲೂ ಕೂಡ ತಮಗೆ ಕಾನ್ಫಿಡೆನ್ಸ್ ಇದೆಯಾ ಲೋಕಾಯುಕ್ತರ ತನಿಖೆ ನಿಷ್ಪಕ್ಷಪಾತವಾಗಿ ಆಗುತ್ತೆ ಅಂತ? ಸರ್, ನಮಗೆ ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇದ್ದರೂ ಕೂಡ ಸೊ ಸಿದ್ದರಾಮಯ್ಯರ ಸರ್ಕಾರನೇ ಅಧಿಕಾರದಲ್ಲಿರೋದ್ರಿಂದ ಸೊ ಅವರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಂಶವನ್ನು ಕೂಡ ವರದಿ ಸಲ್ಲಿಸೋದಕ್ಕೆ ಅವರು ಅದೆಲ್ಲ ಪ್ರಯತ್ನ ಮಾಡೋದ್ರಿಂದ ನಾವು CBI ಕೊಡೋದಕ್ಕೆ ಇವತ್ತು ಅಥವಾ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಹೈಕೋರ್ಟ್ಗೆ ಅಂದರೆ ಲೋಕಾಯುಕ್ತ ಬೇಡ ಅಂತ? ಹೌದು, ಲೋಕಾಯುಕ್ತ ಬೇಡ, CBI ಕೊಡಿ ಅಂತೇಳಿ ನಾವು ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಅಂದರೆ ಯಾಕೆಂದರೆ ನಿಮ್ಮ ಪ್ರಕಾರವಾಗಿ ನಿಷ್ಪಕ್ಷಪಾತ ತನಿಖೆ ಸಾಧ್ಯ ಇಲ್ಲ ಅಂತ ಲೋಕಾಯುಕ್ತರು ಇದ್ದಂಥ ಸಂದರ್ಭ? ಸರ್, ಅದನ್ನೇ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡೋದ್ರಿಂದ ಸ್ವತಂತ್ರ ತನಿಖಾ ಸಂಸ್ಥೆ ಅಂದ್ಕೊಂಡ್ರು ಕೂಡ ಅವರು ಸರ್ಕಾರದ ಪ್ರಭಾವ ಬೇರೆ ಬರುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಇದೇ ಸಿದ್ದರಾಮಯ್ಯ ಸಂಬಂಧಪಟ್ಟ ಒಂದು ಪ್ರಕರಣದಲ್ಲಿ ಸುಳ್ಳು ಏನು B1 ಅವರು ಸಲ್ಲಿಸಿದ್ರೆ ಅದು ಸರಿ ಇಲ್ಲ, ಮತ್ತೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿದ್ರು ಕೂಡ ಸಲ್ಲಿಸದೆ ಅವ್ರು ನಿರ್ಲಕ್ಷ್ಯ ಮಾಡೋದ್ರ ಬಗ್ಗೆ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯನೇ ಒಂದು ಚೀಮರಿ ಹಾಕಿರೋದನ್ನ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಉದಾಹರಣೆಗೆ ಇಟ್ಕೊಂಡು, ಮತ್ತು ಈಗ ಸಚಿವ ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಅವ್ರು ಏನು ಸರ್ಕಾರದ ನೇಮಕ ಆಗಿದೆ SIT ಅವರು, ನಾಗೇಂದ್ರ ಅವರು ಏನು ತಪ್ಪು ಮಾಡಿಲ್ಲ ಅಂತೇಳಿ ಅಂತಿಮ ವರದಿ ಸಲ್ಲಿಸಿದ್ರು. ಅದು ED ಅವರು ಅಪರಾಧ ಕೃತ್ಯ ಮಾಡಿರೋಂಥ ಅವ್ರನ್ನ ಆರೋಪಿ ಮಾಡಿ ಅವ್ರನ್ನ ದೋಷ ಮಾಡಿ ಸಲ್ಲಿಸಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಗೊತ್ತಾಗಿದೆ, ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡೋಂಥ ತನಿಖಾ ಸಂಸ್ಥೆಗಳಿಂದ ಇವರು ಅಧಿಕಾರದಲ್ಲಿರುವಾಗ ಸೊ ನಿಷ್ಪಕ್ಷ ತನಿಖೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಬೀತಾಗಿರೋದ್ರಿಂದ ನಾವು CBIಗೆ ಮನವಿ ಮಾಡ್ಕೊಳ್ತೀವಿ. ಅಂದರೆ ಯಾವ ಕೋರ್ಟ್ಗೆ ಹೋಗ್ತೀರಾ ಸರ್? ಹೈಕೋರ್ಟ್ ಸರ್, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತೀವಿ. ಯಾವತ್ತು ಸಲ್ಲಿಸ್ತೀವಿ? ಅದು ಇವತ್ತು ಅಥವಾ ನಾಳೆ. ನಮ್ಮ ಲಾಯರ್ ಎಲ್ಲರೂ ಸಿದ್ಧತೆ ಮಾಡಿಕೊಂಡು ಇವತ್ತೇ ಅಥವಾ ನಾಳೆ ಸಲ್ಲಿಸ್ತೀವಿ. CBI ಮೂಲಕ ಎನ್ಕ್ವೈರಿ ಆಗಬೇಕು. ಹೌದು. ಇದು
ಸ್ನೇಹಮಯಿ ಕೃಷ್ಣ ಅವರ ಮಾತು. ಲೋಕಾಯುಕ್ತರ ಮೂಲಕವಾಗಿ ತನಿಖೆ ನಿಷ್ಪಕ್ಷಪಾತವಾಗಿ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಅಥವಾ ನಾಳೆ ನಾನು CBI ತನಿಖೆಯನ್ನು ಆಗ್ರಹಿಸಿ ಹೈಕೋರ್ಟಲ್ಲಿ ಕೂಡ ನಮ್ಮ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.